ನಮಸ್ಕಾರ ವೀಕ್ಷಕರೇ, ಮಹಿಳೆಯರ ಅಚ್ಚುಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ವೀಕ್ಷಕರೇ, ಉದ್ಯೋಗ ಅನ್ನೋದು ಕೆಲವರಿಗೆ ಫ್ಯಾಷನ್, ಕೆಲವರಿಗೆ ಪ್ಯಾಷನ್, ಇನ್ನು ಉಳಿದವರಿಗೆ ಅನಿವಾರ್ಯತೆ. ಆದರೆ ಈ ಒಂದು ಆಫೀಸ್ ಅಥವಾ ಉದ್ಯೋಗ ಮಾಡುವ ಸ್ಥಳವೇ, ಆ ಒಂದು ಪರಿಸರವೇ ಹಾಳಾದರೆ, ಯಾವ ಒಂದು ತಾನಿಟ್ಟಂತಹ ಹೆಜ್ಜೆಯೇ ತಪ್ಪೇನೋ ಅನ್ನುವಂತಹ ಮನೋಭಾವಕ್ಕೆ ಆ ಒಂದು ಮಹಿಳೆ ಬರ್ತಾಳೆ. ಸೊ ಹಾಗಾದರೆ ಆಫೀಸ್ನಲ್ಲಿ ಆಕೆ ಎದುರಿಸುವಂತಹ ಒಂದು ಸಮಸ್ಯೆಗಳೇನು, ಕಾನೂನು ಆಕೆಗೆ ಯಾವ ರೀತಿ ಸಹಾಯ ಮಾಡುತ್ತೆ ನೋಡೋಣ ಇಂದಿನ ಸುಹಾಸಿನಿಯಲ್ಲಿ. ಮಹಿಳೆ ಅಂದರೆ ಈಗಾಗಲೇ ನಾ ಹೇಳಿದಂತೆ ಆಫೀಸ್ಗೆ ಹೋಗುವಂತಹ ಮಹಿಳೆ ಎದುರಿಸ್ತಕ್ಕಂತಹ ಸವಾಲುಗಳು, ಸಮಸ್ಯೆಗಳು, ಅದರ ಜೊತೆಗೆ ಕಾನೂನು ಆಕೆಗೆ ಯಾವ ರೀತಿ ಸಹಕಾರಿಯಾಗಿದೆ ಅಂತ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಲಾಯರ್ ರಾಜೇಶ್ವರಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ರಾಜೇಶ್ವರಿ ಅವರೇ, ನಾನು ಈಗಾಗಲೇ ಹೇಳಿದೆ, ಏನು ಆಫೀಸ್ ಅನ್ನೋದೇನಿದೆ, ಕೆಲವೊಂದು ಉದ್ಯೋಗ ಅನ್ನೋದೇನಿದೆ, ಕೆಲವರಿಗೆ ಪ್ಯಾಷನ್ ಆಗುತ್ತೆ, ಅನಿವಾರ್ಯತೆ ಕೂಡ ಆಗುತ್ತೆ. ಆದರೆ ತಾನು ಕೆಲಸ ಮಾಡುವಂತಹ ವಾತಾವರಣ ಚೆನ್ನಾಗಿರಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾರೆ. ಆದರೆ ಆ ಒಂದು ಪರಿಸರನೇ ಹಾಳಾಗ್ಬಿಟ್ರೆ ಆಕೆ ಒಂದು ರೀತಿ ಖಿನ್ನತೆಗೂ ಒಳಗಾಗ್ತಾಳೆ. ಸೊ ಯಾವೆಲ್ಲ ರೀತಿ ಅವಳು ಪ್ರಾಬ್ಲಮ್ನ ಫೇಸ್ ಮಾಡ್ತಾಳೆ? ಇವಾಗ ದಿವ್ಯಾ, ಈ ಲೇಡೀಸ್ ಲೈಫ್ ಇದೆ ಅಲ್ಲ, ಅದು ಒಂದು ಚಾಕು ಮೇಲೆ ನಡ್ಕೊಂಡು ಹೋಗಂಗೆ, ಸ್ವಲ್ಪ ಫ್ರಿಕ್ಷನ್ ಆದ್ರೂ ಒಂದು ಕಟ್ಟಿರುತ್ತೆ. ಸೊ ಅಷ್ಟು ಕಾನ್ಷಿಯಸ್ ಆಗಿ ನಾವು ಲೈಫ್ನ ಲೀಡ್ ಮಾಡೋ ಪರಿಸ್ಥಿತಿಯಲ್ಲಿ ನಾವು ಇರೋದು. ಇವಾಗ ಬೆಳಿಗ್ಗೆ 5:30 ಸ್ಟಾರ್ಟ್ ಆದರೆ ವರ್ಕಿಂಗ್ ವುಮನ್ ಲೈಫು 10:30 ತನಕನೂ ಎಂಡ್ ಆಗಲ್ಲ. ಹೌದು ಅಲ್ಲ, ಮಗುನ ರೆಡಿ ಮಾಡಬೇಕು, ಗಂಡನಿಗೆ ಪೆನ್ನು ಖರ್ಚೀಫಿಂದ ಕೊಡಬೇಕು, ಎವ್ರಿಥಿಂಗ್ ಆ ಹುಡುಗಿನೇ ಮಾಡಬೇಕಾಗಿರುತ್ತೆ. ಸ್ಟಾಟಿಸ್ಟಿಕ್ ಪ್ರಕಾರ ನೀವು ನೋಡಿದ್ರೆ ಎಲ್ಲ ವರ್ಕಿಂಗ್ ಲೇಡೀಸು 2 hours ಸ್ಲೀಪ್ ಮಿಸ್ ಮಾಡ್ತಾ ಇದ್ದಾರೆ. 1 ವೀಕಲ್ಲಿ 14 hours ಸ್ಲೀಪ್ ಮಿಸ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಲೀಪ್ ಮಿಸ್ ಮಾಡಿದಾಗ ಫ್ರಸ್ಟ್ರೇಷನ್ಸ್ ಆಗುತ್ತೆ. ಆ ಫ್ರಸ್ಟ್ರೇಷನಿಂದ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬರುತ್ತೆ. ಆ ಹುಡುಗಿಗೆ ಎಲ್ಲಿ ನೋಡಿದ್ರು ಡಿಮ್ಯಾಂಡು, ಈ ಆಫೀಸಲ್ಲೂ ಡಿಮ್ಯಾಂಡು, ಮನೇಲೂ ಡಿಮ್ಯಾಂಡು. ಎರಡಕ್ಕೂ ಜಸ್ಟಿಸ್ ಮಾಡಬೇಕು, ಎರಡು ಕೆಲಸಗೂ ಜಸ್ಟಿಸ್ ಮಾಡಬೇಕು. ಇವಾಗ ಮಗು ಇದೆ ಅಂತ ಅಂದ್ಕೊಳ್ಳಿ, 1 hour ಲೇಟ್ ಇದ್ರೂ ಒಳ್ಳೆ 1000 ಬಟರ್ಫ್ಲೈ ಹೊಟ್ಟೆಲಿ ಇದ್ದಂಗೆ ಆಗತ್ತೆ. ಹೋಗಿ ನೋಡಿದ್ರೆ ಸಾಕು, ನಾಳೆ ಎಕ್ಸಾಮ್ ಇದೆ ಅಲ್ಲ ಅಂತ ಆ ಟೆನ್ಷನ್ಸು, ಈ ಟೆನ್ಷನ್ಸ್ ಮುಗಿದ್ರೆ ಇನ್ನೊಂದು ಟೆನ್ಷನ್ಸ್ ಕಾಯ್ತಾ ಇರುತ್ತೆ ಆ ಹುಡುಗಿಗೆ. ಸೊ ಒಂದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಇಟ್ ಈಸ್ ಎವ್ರಿ ಡೇ ಇಟ್ಸ್ ಅ ಬ್ಯಾಟಲ್ ಅವ್ರಿಗೆ. ಇವಾಗ ಏನಂದರೆ ಎಲ್ಲರೂ ಅಂದ್ಕೊಳ್ಳೋದು ವುಮೆನ್ ಪ್ರಾಬ್ಲಮ್ ಅಂದರೆ ಅತ್ತೆ ಕಾಟ, ಮಾವ ಕಾಟ, ಗಂಡ ಕಾಟ, ನಾದಿನಿ ಕಾಟ ಅಂತಲೇ ಹೇಳ್ತಾ ಇರ್ತೀವಿ. ಬಟ್ ವುಮೆನ್ಗೆ ಇನ್ನೊಂದು ಪ್ರಾಬ್ಲಮ್ಸ್ ಇರುತ್ತೆ. ಕೆಲ್ಸಕ್ಕೆ ಹೋಗೋ ಕಡೆನೂ ಪ್ರಾಬ್ಲಮ್ಸ್ ಇರುತ್ತೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಶಿ ಹ್ಯಾಸ್ ಟು ಫೇಸ್. ಸೊ ಈ ವರ್ಕಿಂಗ್ ಪ್ಲೇಸಲ್ಲಿ ಒಳ್ಳೆಯ ವಾತಾವರಣ ಇಲ್ಲ ಅಂದರೆ ಅದಕ್ಕಿಂತ ಹ್ಯೂಮಿಲೇಷನ್ನು ವರ್ಕಿಂಗ್ ವುಮೆನ್ಗೆ ಯಾವುದೂ ಇಲ್ಲ ಅಲ್ವಾ. ಬಟ್ ತುಂಬ ಹ್ಯಾರಾಸ್ಮೆಂಟ್ಸ್ ಎಲ್ಲ ಸೆಕ್ಟರ್ಸಲ್ಲೂ ಆಗುತ್ತೆ ದಿವ್ಯಾ, ಹೈ ಟು ಲೋ. ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರಲಿ, ಹಾಸ್ಪಿಟಲ್ಸಲ್ಲಿರಲಿ, ಓಕೆ, ತುಂಬ ಅಫೆಕ್ಟ್ ಆಗೋದು ನರ್ಸ್ಗಳ್ದು ಪಾಪ ಅನ್ಸುತ್ತೆ. ಅಷ್ಟು ನೋಬಲ್ ಸರ್ವಿಸ್ ಕೊಡ್ತಾರೆ, ತುಂಬ ಹರಾಸ್ಮೆಂಟ್ ಅವ್ರಿಗೆ. ಏನಂದರೆ ಈ ಹರಾಸ್ಮೆಂಟು ಈ ಲೇಡಿಗೆ, ಯಂಗ್ಸ್ಗೆ ಹರಾಸ್ಮೆಂಟ್ ಅಂದರೆ ಡಿಫ್ರೆಂಟ್ ವೆರೈಟೀಸ್ ಇದೆ. ಮ್ಯೂಸಿಯಂ ಆಫ್ ಹರಾಸ್ಮೆಂಟ್ ಅಂತ ಹೇಳ್ಬೋದು. ಈ ಫಿಸಿಕಲ್ಲು, ಮೆಂಟಲ್ಲು, ಎಮೋಷ್ನಲ್, ಎಕನಾಮಿಕಲ್ ಹರಾಸ್ಮೆಂಟ್, ಈ ಥರ ವೆರೈಟೀಸ್ ಆಫ್ ಹರಾಸ್ಮೆಂಟ್ ಅವಳಿಗೆ ಆಗ್ತಾ ಇರುತ್ತೆ. ಈ ಸೆಕ್ಷುವಲ್ ಹರಾಸ್ಮೆಂಟ್ ಅಲ್ಲೇ ಸೈಕಾಲಜಿಕಲ್ ಹರಾಸ್ಮೆಂಟ್ ಅಂತ ಇದೆ. ಸೈಕಾಲಜಿಕಲ್ ಹರಾಸ್ಮೆಂಟ್ ಅಂದರೆ ಹಿಂಗೆ ಪ್ರೇಸ್ ಮಾಡೋದು, ಓಕೆ, ಮತ್ತು ವಲ್ಗರ್ ಪಿಕ್ಚರ್ಸ್ ತೋರಿಸೋದು, ಇಂಡೈರೆಕ್ಟ್ಲಿ ಹಿಂಟಿಂಗ್ ಎ ಗರ್ಲ್. ಎಷ್ಟು ಕಾಷಿಯಸ್ ಆಗಿ ಹುಡುಗಿ ಇರಬೇಕಂದ್ರೆ ಸ್ವಲ್ಪ ಅಪ್ಪಿ ತಪ್ಪಿ ಅದು ಓಕೆ ಪ್ರೇಸ್ ಮಾಡ್ತಾ ಇದ್ದಾರಲ್ಲ ಅಂತ ಏನಾದರೂ ನಾವು ಬಿದ್ವಿ ಅಂದರೆ ಬಿದ್ವಿ ಆ ಥರ. ಅದಕ್ಕೆ ಸ್ಕೂಲ್ ಲೆವೆಲ್ಸಲ್ಲೇ ಮದರ್ ಆಗಲಿ ಟೀಚರ್ ಆಗಲಿ ಫಸ್ಟ್ ಟು ಎಜುಕೇಟ್ ದ ಗರ್ಲ್ ಚೈಲ್ಡ್ ಆ್ಯಂಡ್ ಬಾಯ್ ಚೈಲ್ಡ್, ವಾಟ್ ಈಸ್ ಗುಡ್ ಟಚ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್ ಟಚ್. ಹೌದು, ಅವ್ರಿಗೆ ಗೊತ್ತಾಗಬೇಕು ಈ ಥರ ಈ ವರ್ಲ್ಡ್ ಇದೆ, ಈ ಥರ ಹುಡುಗಿಗೆ ಈ ಥರ ಹಿಂಗೆ ಪ್ರೇಸು ಆಗಲಿ, ಈ ಥರ ಫ್ಲರ್ಟಿಂಗ್ ಕ್ಯಾರೆಕ್ಟರ್ಸ್ ಬಂದರೆ ಹೆಂಗೆ ಟ್ಯಾಕಲ್ ಮಾಡಬೇಕು, ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ಕೊಡ್ಬೇಕು ಆ ಹುಡುಗಿಗೆ. ಆವಾಗ ಅವರು ತಪ್ಪದಾರಿಗೆ ಹೋಗಲ್ಲ ಅವರು. ಮತ್ತು ನಾನು ಹೇಳ್ತಾ ಇದ್ದೆ ಸೈಕಾಲಜಿಕಲ್ ಹರಾಸ್ಮೆಂಟ್ಸ್. ನೆಕ್ಸ್ಟು ವರ್ಬಲಲ್ಲಿ ಮಾತಾಡೋದಲ್ಲಿ ಆಗಲಿ, ಹೊಲ್ಸಾಗಿ ಮಾತಾಡೋದು,
ಆ ಥರ ಇಷ್ಟವಾಗದಿರುವಂತಹ ಮಾತು. ಆ ಥರ ಅಸಭ್ಯವಾಗಿ ಮಾತಾಡೋದು ಅದು ಒಂದು ಆಗತ್ತೆ. ಆಮೇಲೆ ಅನ್ವಾಂಟೆಡ್ ಟಚ್. ಇವಾಗ ಬಸ್ಸಲ್ಲೇ ಹೋಗಿ ಅಲ್ಲಿಂದನೇ ಸ್ಟಾರ್ಟು ಹುಡುಗಿಗೆ, ಬೆಳಿಗ್ಗೆನೇ ಸ್ಟಾರ್ಟು. ಕಂಪ್ಲೇಂಟ್ ಮಾಡಕ್ಕೂ ಆಗಲ್ಲ, ಆಕೆ ಹರಿಯಲ್ಲಿ ಇರ್ತಾಳೆ, ಆಫೀಸ್ಗೆ ಹೋಗ್ಬೇಕು, ಟೈಮು ಇಲ್ಲ ನಮ್ಗೆ ಅದನ್ನ ಕಂಪ್ಲೇಂಟ್ ಮಾಡಕ್ಕೆ ಟೈಮು ಇಲ್ಲ. ಮತ್ತೆ ಫುಲ್ ಪಬ್ಲಿಕ್ನ ಅಟೆನ್ಷನ್ ಕೊಡೋಕ್ಕೂ ಭಯ ಪಡ್ತಾರೆ ಹುಡುಗಿರು. ಅದು ಸೆಲ್ಫ್ ಡಿಫೆನ್ಸಿಂಗ್ ಅವ್ರಿಗಿರಲ್ಲ. ಸೊ ಅಲ್ಲಿ ಬಸ್ಸಲ್ಲೇ ಸ್ಟಾರ್ಟ್ ಆಗೋಗುತ್ತೆ ಅವ್ರಿಗೆ. ಆಮೇಲೆ ಸೆಕ್ಷುವಲ್ ಗೆಸ್ಚರ್ಸ್ ಎಲ್ಲ ಮಾಡೋದು, ಈ ತರ ಸೆಕ್ಷುವಲ್ ಹರಾಸ್ಮೆಂಟ್ಸು ವರ್ಕಿಂಗ್ ಪ್ಲೇಸಲ್ಲಿ ಆಗತ್ತೆ ದಿವ್ಯಾ. ಆದ್ರೂ ಕೂಡ ಈಗ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದ್ರು, ಆಕೆ ಯಾಕೆ ಕಂಪ್ಲೇಂಟ್ ಮಾಡೋದಿಲ್ಲ ಅಂತ? ಫಸ್ಟು ಡಿಸ್ಕಂಫರ್ಟ್, ಅವ್ರಿಗೆ ಅಸಹ್ಯ ಹೇಳ್ಕೊಳಕ್ಕೆ. ಆಮೇಲೆ ಆಗೇ ಇಲ್ಲ ಅಂತ ಹೇಳೋದು, ಮತ್ತು ಭಯ, ಅವ್ರಿಗೆ ಹೇಳ್ಕೊಳಕ್ಕೇನೆ ಅದು ಭಯ ಆಗತ್ತೆ. ಆಮೇಲೆ ಹೇಳಿದ್ರೆ ಈ ಜಾಬ್ ಲೂಸ್ ಮಾಡ್ಕೊಳ್ಳೋ ಅಷ್ಟು ಇದು ಬರುತ್ತೆ, ಲಾಸ್ ಆಫ್ ಜಾಬ್ ಬರುತ್ತೆ. ಮತ್ತು ಡಿಸ್ಕ್ರಿಮಿನೇಷನ್ಸ್ ಮಾಡ್ತಾರೆ, ಮತ್ತು ಪ್ರಮೋಷನ್ಸ್ ಆಗಲ್ಲ ಅವ್ರಿಗೆ. ಮತ್ತೆ ವಾತಾವರಣ ಎಷ್ಟು ಕೆಟ್ಟದಾಗ ಹೋಗುತ್ತೆ ಅಂದ್ರೆ ಆಕೆಯನ್ನು ನೋಡುವಂತಹ ಒಂದು ಮನಸ್ಥಿತಿಗಳೇ ಬೇರೆ ಆಗ್ತವೆ, ಆಫೀಸ್ನಲ್ಲಿ ಬೇರೆ ವರ್ಕಿಂಗ್ ಪ್ಲೇಸ್ ಕಂಡೀಷನ್ಸೇ ಬೇರೆ ಆಗೋಗುತ್ತೆ. ಸೊ ಏನಾಗೋಗುತ್ತೆ ಅಂದ್ರೆ ಒಂದ್ಸಲ ಆದಾಗ ಅದು ಆಕ್ಟ್ ಅಂತ ಅನ್ಸುತ್ತೆ, ಕಂಪ್ಲೇಂಟ್ ಮಾಡೋಣ ಅಂತ. ಇನ್ನೊಂದ್ಸಲ ಆದ್ರೆ ಏನು, ಅದು ಆಗ್ತಾ 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 ಏನಾಗ್ಬಿಡುತ್ತೆ, ಪ್ರೊಫೆಷನಲ್ ಹಜಾರ್ಡ್ ಅಂತ ಆಗೋಗುತ್ತೆ. ಇವಾಗ ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಎಲ್ಲ ಪ್ರೊಫೆಷನ್ಗೂ ಒಂದೊಂದು ಪ್ರೊಫೆಷನಲ್ ಹಜಾರ್ಡ್ ಇರುತ್ತೆ. ಇವಾಗ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ರೆ ಲೈಟ್ಸ್ಗೋಸ್ಕರ ಕಣ್ಣಿಗೆ ಅಫೆಕ್ಟ್ ಆಗೋವಂಥ ಪ್ರೊಫೆಷನಲ್ ಹಜಾರ್ಡು ಇರ್ಬೋದು. ಅದೇ ಥರ ಹೆಂಗೆ ಹುಡುಗಿ ವಿಕ್ಟಿಮ್ ಆಗೋಗ್ತಾಳಂದ್ರೆ ಇದೇ ಇದು ಮೇ ಬಿ ಅವಳಿಗೂ ಕೂಡ ಗೊತ್ತಾಗಲ್ಲ ಅನ್ಸುತ್ತೆ ತಾನು ಆ ಥರ ಆಗ್ತಾ ಇದ್ದೀನಿ. ಇದೊಂದು ಪ್ರೊಫೆಷನಲ್ ಹಜಾರ್ಡ್ ಏನು ಮಾಡೋಕ್ಕಾಗತ್ತೆ ಅಂತ ಕಾಮನ್ ಆಗೋಗುತ್ತೆ ಅವ್ರಿಗೆ. ಸೊ ಹೇಳ್ಕೊಳಕ್ಕೆ ಭಯ ಪಡ್ತಾರೆ. ಫಸ್ಟು ಹೇಳ್ಕೊಳ್ಳಿ, ಅಟ್ಲೀಸ್ಟ್ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು, ಏನಂದ್ರೆ ಒಂದು ಸೋಷಲ್ ಕಾಸ್, ಬೇರೆ ನೆಕ್ಸ್ಟು ಇನ್ನೊಂದು ಹುಡುಗಿಗೆ ಅದು ಅಫೆಕ್ಟ್ ಆಗಬಾರ್ದು. ಆ ಮೆಂಟಲ್ ಇದನ್ನು ಇಟ್ಕೊಂಡು ನಾವು ಯಾಕೆ ಕೇಳಬಾರ್ದು. ಬಟ್ ನೀವು ಯಾರೇ ಹುಡುಗಿ ಏನೇ ರೈಟ್ಸ್ಗೆ ಮುಂದೆ ಬಂದರೆ ಫಸ್ಟ್ ಅವ್ರು ಮಾಡೋದೇ ನೇಮ್, ಇವಳು ಸರಿ ಇದ್ರೆ ತಾನೇ, ಇವಳು ಡ್ರೆಸ್ ಇದ್ರೆ ಡ್ರೆಸ್ಸು ಚೆನ್ನಾಗಿ ಮಾಡಿದ್ರೆ ಅವನ್ಯಾಕೆ ಬೀಳ್ತಾ ಇದೆ. ಸೊ ಯಾವಾಗಲೂ ಮೆನ್ ಜೆಂಡರ್ನೇ ಸೇಫ್ ಗಾರ್ಡ್ ಮಾಡ್ತಾರೆ. ಈ ಹುಡುಗಿಗೆ ಅನ್ಯಾಯ ಆಗಿರೋದು ಯಾರೂ ಹೇಳಲ್ಲ. ಇವಾಗ ಯಾರೇ ಕೋರ್ಟ್ಗೆ ಬರಲಿ ಅವ್ರನ್ನ ನೇಮ್ ಮಾಡ್ತಾರೆ, ಇವಳೇ ಸರಿ ಇಲ್ಲ. ಆ ಥರ ವಿಕ್ಟಿಮೈಸೇಷನ್. ಒಂದು ಮ್ಯಾನೇಜ್ಮೆಂಟ್ ಅಥವಾ ಒಂದು ಆಫೀಸ್ ಅಂತ ಹೇಳಿದ್ರೆ ಹೇಗಿರಬೇಕು ವಾತಾವರಣ ಅಂತೀರಿ? ಫ್ಯಾಮಿಲಿ ಥರ ಇರಬೇಕು ದಿವ್ಯಾ. ಫ್ಯಾಮಿಲಿ ಶೇರಿಂಗ್, ಟೀಮ್ ವರ್ಕ್ ಇರಬೇಕು, ಜೆಲಸಿ, ಪ್ರೊಫೆಷನಲ್ ಕಾಂಟ್ಯಾಕ್ಟ್ಸ್ ಅಷ್ಟೇ. ಎಷ್ಟು ಇವಾಗ ನಮ್ಮ ಲಿಮಿಟ್ ಏನಿದೆ ಅಂತ ನನಗೆ ಗೊತ್ತಾಗಬೇಕು, ಅಷ್ಟೇ ಗೊತ್ತಿಲ್ಲದೆ ಸಾಲದು. ಬೇರೆಯವ್ರಿಗೆ ಅವ್ರ ಲಿಮಿಟ್ಸ್ ಏನು ಅಂತ ನಾವು ಹೇಳಬೇಕು, ದಿಸ್ ಇಸ್ ವಾಟ್ ದ ಲಿಮಿಟು ಅಷ್ಟೇ ಅಂತ. ಆ ಇದು ಅಕ್ವೆಂಟೆನ್ಸ್ನ ನಾವು ಬೆಳ್ಕೊಂಡು ಹೋಗ್ತಾ ಇರಬೇಕು. ವರ್ಕಿಂಗ್ ಪ್ಲೇಸ್ದು ಕಂಡೀಷನ್, ಈಗ ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ನಾವು ಹಿಂಗೆ ಇರಬೇಕು ಹಾಗೆ ಇರಬೇಕು. ಕೆಲವೊಂದು ಸಂದರ್ಭದಲ್ಲಿ ಬಾಸ್ಗಳ ಒಂದು ಏನು ದೃಷ್ಟಿಗೆ ಬೀಳುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ ವಾತಾವರಣ. ಸೊ ಒಂದು ಕಂಡೀಷನ್ ಯಾವ ರೀತಿ ಇರಬೇಕು ಅಂತ? ಇವಾಗ ಆ್ಯಕ್ಚುಲಿ ಆ ಥರ ಇದ್ದಾಗ ಇಟ್ ಡಿಪೆಂಡ್ಸ್. ನಾನು ಹೇಳ್ದಂಗೆ ಈಚ್ ಇಂಡಿವಿಜುವಲ್ ಕೆಪಾಸಿಟಿ, ಹೆಂಗೆ ಟ್ಯಾಕಲ್ ಮಾಡ್ತಾಳೆ ಆ ಹುಡುಗಿ ಆ ಥರ. ಸೊ ನೀವು ಚೆನ್ನಾಗಿ ಡಿಫೆನ್ಸಿವ್ ಆಗಿ ಹುಡುಗಿ ಬೆಳೆಸಿದ್ರೆ ಶಿ ವಿಲ್ ಫೈಟ್, ಇಲ್ಲ ಅಂದರೆ ಶಿ ವಿಲ್ ಸಸ್ಟೈನ್ ವಿತ್ ದಟ್ ಪ್ರಾಬ್ಲಮ್ ಅಲ್ವಾ? ಓಕೆ, ಮತ್ತಷ್ಟು ಮಾತಾಡೋಣ ರಾಜೇಶ್ವರಿ ಅವರೇ. ಒಟ್ಟಾರೆ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದಂತೆ ಉದ್ಯೋಗ ಅನ್ನೋದು ಕೆಲವರಿಗೆ ಫ್ಯಾಷನ್ ಆಗಿರುತ್ತೆ, ಕೆಲವರಿಗೆ ಪ್ಯಾಷನ್, ಇಂದು ಕೆಲವರಿಗೆ ಅನಿವಾರ್ಯತೆ. ಆದರೆ ನಾವು ವರ್ಕ್ ಮಾಡುವಂತಹ ಪರಿಸರ ಚೆನ್ನಾಗಿರಬೇಕು ಅಂತ ಎಲ್ಲ ಮಹಿಳೆಯರು ಕೂಡ ಏನು ಆಶಿಸ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಪರಿಸರವೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆಕೆ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈಗಾಗಲೇ ಒಂದು ಪಾರ್ಟನ್ನು ನಾವು ಮಾತಾಡಿದ್ದೀವಿ, ಯಾವ ರೀತಿಯ ಒಂದು ಹರಾಸ್ಮೆಂಟ್ಗೆ ಮಹಿಳೆ ಒಳಗಾಗ್ತಾಳೆ ಅಂತ. ಇನ್ನು ಕಾನೂನಿನಲ್ಲಿ ಆಕೆ ಯಾವ ರೀತಿ ಸಫಲವಾಗ್ಬೋದು, ಕಾನೂನಿನ ಒಂದು ಸಹಾಯವನ್ನು ಪಡ್ಕೊಂಡು ಆಕೆ ಯಾವ ರೀತಿ ಮುನ್ನುಗ್ಬೋದು ಅನ್ನೋದನ್ನು ನೋಡೋಣ ಪುಟ್ಟ ವಿರಾಮದ ನಂತರ.